ನನ್ನ ಮನಸ್ಸನ್ನು ಬಹಳ ಕಲಕಿದಂಥ ಘಟನೆ ಇದು. ಇದು 70ರ ದಶಕದಲ್ಲಿ ಆದಂಥದ್ದಿದು. ಜಪಾನಿನ ರಾಜಧಾನಿ ಟೋಕಿಯೋ ಇದೆಯಲ್ಲ, ಅಲ್ಲೊಂದು ಅತ್ಯಂತ ಸುಂದರವಾದ ವ್ಯವಸ್ಥಿತವಾದ ಹೋಟೆಲ್ ಅದ. ಆ ಹೋಟೆಲ್ ಹೆಸರು ಶೂಚಿ ಅಂತ. ಶುಚಿ ಅಲ್ಲ, ಶೂಚಿ. ಆ ಹೋಟೆಲ್ ಪ್ರಾರಂಭವಾದದ್ದು ಬೆಳೆದದ್ದೇ ಒಂದು ಅದ್ಭುತ ಕತೆ. ಒಬ್ಬ ಪುಟ್ಟ ಹುಡುಗ ಹಳ್ಳಿಯಿಂದ ಓಡಿ ಬಂದ. ಭವಿಷ್ಯವನ್ನು ಕಂಡ್ಕೋಬೇಕು ಅಂತ ಟೋಕಿಯೋ ನಗರಕ್ಕೆ ಬಂದ. ಶಾಲೆ ಸರಿಯಾಗಿ ಕಲ್ತಿಲ್ಲ, ಯಾವ ಹಿನ್ನೆಲೆಯೂ ಇಲ್ಲ. ಈ ಹುಡುಗನಿಗೆ ಯಾವ ಕೆಲಸ ಸಿಕ್ಕಿತು? ಯಾವುದೋ ಒಂದು ಹೋಟೆಲಿಗೆ ಹೋದ, ಮಾಣಿಯಾಗಿ ಸೇರ್ಕೊಂಡ. ಸಣ್ಣ ಹುಡುಗ, ದೊಡ್ಡ ದೊಡ್ಡ ತಟ್ಟೆ ಎತ್ತೋಕ್ಕಾಗಲ್ಲ ಅವನಿಗೆ, ಟೇಬಲ್ ಎತ್ತಿ ಒರೆಸೋಕ್ಕಾಗಲ್ಲ. ಆ ಮಾಲಕ ಏನು ಮಾಡ್ದ, ಈ ಹುಡುಗ ದೊಡ್ಡ ದೊಡ್ಡ ತಟ್ಟೆ ಹೊರೋಕ್ಕಾಗಲ್ಲ, ಪಾತ್ರೆ ತೊಳೆಯೋ ನೀನು ಅಂತ ಕೂಡಿಸ್ಬಿಟ್ಟ. ಈ ಹುಡುಗ ಎಷ್ಟು ಶ್ರದ್ಧೆಯಿಂದ ಪಾತ್ರೆ ತೊಳೆದ, ತಟ್ಟೆ ಲೋಟ ತೊಳೆದು, ಬರೀ ತೊಳೆಯೋದಷ್ಟೇ ಅಲ್ಲ, ಚೆನ್ನಾಗಿ ಒರೆಸಿದ, ಒಣಗಿಸಿದ, ನೀಟಾಗಿ ಜೋಡಿಸಿಟ್ಟ. ಯಜಮಾನ್ರು ಯಾವ ಕೆಲಸ ಒಪ್ಪಿಸಿದ್ರು ಅವ್ರು ಇವನ ಕಡೆಯಿಂದ ಏನು ಅಪೇಕ್ಷೆ ಮಾಡಿದ್ರೋ ಅದಕ್ಕಿಂತ ಹೆಚ್ಚಾಗಿ ಮಾಡೋದು ಅವನ ಅಭ್ಯಾಸ. ಪರಿಶ್ರಮದಿಂದ, ಆ ಪ್ರೀತಿಯಿಂದ, ಪ್ರತಿಯೊಂದು ಪರಿಪೂರ್ಣತೆಯಿಂದ ಮಾಡುವ ಕೆಲಸದಿಂದಾಗಿ ತನ್ನ ವೃತ್ತಿಯಲ್ಲಿ ಮೇಲೆ ಏರ್ತಾ ಬಂದ. ಹಣ ಕೂಡಿಟ್ಟು ತಂದೆ ಒಂದು ಹೋಟೆಲ್ ಹೆಸರಿಟ್ಟ. ಅದಕ್ಕೆ ಹೆಸರೇ ಶೂಚಿ ಅಂತ. ಅಲ್ಲಿ ಪ್ರತಿಯೊಂದು ವಸ್ತು ಅಚ್ಚುಕೊಟ್ಟು ಪರಿಶುದ್ಧ, ಕೊಳಕಿಗೆ ಅವಕಾಶವೇ ಇಲ್ಲ ಅಲ್ಲಿ. ಎಷ್ಟರ ಮಟ್ಟಿಗೆ ಅಂದರೆ ಹೋಟೆಲಿಗೆ ಹೋದರೆ, ಶೂಚಿ ಹೋಟೆಲಿಗೆ ಹೋದರೆ ನಿಮ್ಮ ಕೊಳಕು ಕಾಣಿಸೋ ಸಾಧ್ಯ ಇಲ್ಲ. ಅತ್ಯಂತ ಸ್ವಚ್ಛವಾದ ಶುದ್ಧವಾದ ಆಹಾರ ಸಿಗ್ತದೆ ಅಂತ ಖಾತ್ರಿ ಆಯಿತು. ನಿಧಾನ ದೊಡ್ಡ ಹೆಸರು ಮಾಡ್ತು ಹೋಟೆಲು. ತಮಗೆ ಗೊತ್ತಿದೆ, ಈ ವಿಮಾನಯಾನದ ವಿಮಾನಗಳಿರ್ತಾವಲ್ಲ, ಅಲ್ಲಿ ಊಟ ಕೊಡಬೇಕಲ್ಲ ಅವರಿಗೆಲ್ಲ. ಅದು ಯಾವುದೋ ಹೋಟೆಲಿಂದ ತಗೋತಾರೆ, ಸಾಮಾನ್ಯವಾಗಿ ಅತ್ಯಂತ ಪ್ರಖ್ಯಾತವಾದಂಥ ಹೋಟೆಲಿಂದ ತಗೋತಾರೆ. ಈ ಶೂಚಿ ಹೋಟೆಲ್ದು ಹೆಸರು ಎಷ್ಟು ದೊಡ್ಡದಾಯಿತು ಅಂದರೆ ಎಲ್ಲ ಅಂತಾರಾಷ್ಟ್ರೀಯ ವಿಮಾನಗಳು ಊಟ ಇಲ್ಲಿಂದ ತಗೊಳ್ಳೋಕೆ ಶುರು ಮಾಡಿದರು. ಅಂದರೆ ಶೂಚಿ ಹೋಟೆಲ್ನ ಊಟ ಅಂದರೆ ಅತ್ಯಂತ ಶ್ರೇಷ್ಠ ಗುಣಮಟ್ಟದ ಊಟ ಅಂತ ಹೆಸರು ಬಂದ್ಬಿಡ್ತು. ಒಂದು ದಿವಸ ಒಂದು ಅಂತಾರಾಷ್ಟ್ರೀಯ ವಿಮಾನ ಟೋಕಿಯೋದಿಂದ ಮೇಲೆ ಹಾರಿತು. ಒಂದು ಮುಕ್ಕಾಲು ತಾಸು ಆಗಿರಬೇಕು ಅಥವಾ ಒಂದು ತಾಸು ಆಗಿರಬೇಕು. ತಕ್ಷಣ ಮೇಲೆ ಹೋಗ್ತಿರೋ ವಿಮಾನದಿಂದ ಆ ಟೋಕಿಯೋ ವಿಮಾನ ನಿಲ್ದಾಣಕ್ಕೆ ಒಂದು ತುರ್ತು ಸಂದೇಶ ಬಂತು. ಅನಾಹುತ ಆಗಿದೆ ವಿಮಾನದಲ್ಲಿ. ಊಟ ಕೊಟ್ವಿ ನಾವೆಲ್ಲ ಒಳಗಿದ್ದ ಪ್ರಯಾಣಿಕರಿಗೆ. ಊಟ ಆದಮೇಲೆ ಎಲ್ರಿಗೂ ಸಂಕಟ ಆಗ್ತಾ ಇದೆ, ವಾಂತಿ ಆಗ್ತಾ ಇದೆ. ಬಹುಶಃ ಆಹಾರದಲ್ಲಿ ಏನೋ ವಿಷ ಪದಾರ್ಥ ಬೆರೆತಿರಬೇಕು. ತಕ್ಷಣ ನಾವು ವಾಯು ನಿಲ್ದಾಣಕ್ಕೆ ಬರ್ತಾ ಇದ್ದೀವಿ ಟೋಕಿಯೋಗೆ. ತುರ್ತಾಗಿ ವೈದ್ಯರದು ಮತ್ತು ಆಂಬ್ಯುಲೆನ್ಸ್ ಎಲ್ಲ ವ್ಯವಸ್ಥೆ ಮಾಡಬೇಕು. ಎಷ್ಟು ಜನ ಸಾಯ್ತಾರೋ ಏನಾಗ್ತೋ ಗೊತ್ತಿಲ್ಲ ಅಂತ ಮೆಸೇಜ್ ಬಂತು. ತಕ್ಷಣ ಮೆಸೇಜ್ ಏನಂತಂದರೆ, ಊಟ ಕೊಟ್ಟವ್ರು ಯಾರು ಚೆಕ್ ಮಾಡಿ, ಪರೀಕ್ಷೆ ಮಾಡಿ, ಊಟದಲ್ಲಿ ಏನಾದರೂ ಇದೆಯಾ ನೋಡಿ ಅಂತ. 106 ಜನ ವೈದ್ಯರು, 15-20 ಆಂಬ್ಯುಲೆನ್ಸು ಏರ್ಪೋರ್ಟ್ಗೆಲ್ಲ ಬಂದ್ಬಿಡ್ತು. ಊಟ ಬಂದದ್ದು ಎಲ್ಲಿಂದ? ಶೂಚಿ ಹೋಟೆಲ್ನಿಂದ. ಮಾಲಕರಿಗೆ ತಕ್ಷಣ ಮೆಸೇಜ್ ಹೋಯಿತು, ಊಟ ಪರೀಕ್ಷೆ ಮಾಡಿ, ಏನಾದರೂ ಅನಾಹುತ ಆದರೆ ಹೋಟೆಲಿನ ಮಾಲಕರ ಇದಕ್ಕೆ ಜವಾಬ್ದಾರರು ಅಂತ ಎಚ್ಚರಿಕೆ ಕೂಡ ಹೋಯಿತು. ಆ ಶೂಚಿ ಹೋಟೆಲ್ ಮಾಲಕ ಇದ್ನಲ್ಲ, ತಕ್ಷಣ ಅಧಿಕಾರಿಗಳನ್ನು ಕರೆದು ಹೋಟೆಲ್ನವ್ರನ್ನ ಊಟ ಪರೀಕ್ಷೆ ಮಾಡು ಅಂತ ಹೇಳಿದ. ಪರೀಕ್ಷೆ ಮಾಡೋಕೆ ಹೇಳಿ, ಇದನ್ನು ಗಮನಿಸ್ಬೇಕು ಸ್ನೇಹಿತರೆ, ನನಗಂತೂ ಪವಾಡ ಅನಿಸ್ಬಿಡುತ್ತೆ. ತನ್ನ ಕೊಠಡಿಗೆ ಹೋದ, ಕೂತ್ಕೊಂಡೊಂದು ಪತ್ರ ಬರೆದ. ಯಾರಿಗೆ? ಆ ವಾಯುಯಾನದ ಕಂಪನಿ ಪತ್ರ ಬರೆದ. ಅಕಸ್ಮಾತ್ತಾಗಿ ಮೇಲೆ ಹಾರ್ತಿರುವಂಥ ವಿಮಾನದಲ್ಲಿ ಪ್ರಯಾಣಿಕರಿಗೆ ಏನಾದರೂ ತೊಂದರೆ ಆದರೆ ಅದರ ಪೂರ್ತಿ ಜವಾಬ್ದಾರಿ ನಂದೇ. ಅದರಲ್ಲಿ ಯಾರಿಗಾದರೂ ಸಾವಾದರೆ, ನೋವಾದರೆ ಅದನ್ನು ಸರಿಪಡಿಸೋದು ನನ್ನ ಜವಾಬ್ದಾರಿ. ಅದಕ್ಕೆ ಪರಿಹಾರ ಅಂಥೇಳಿ $1,00,000 ಚೆಕ್ಕನ್ನು ಇಟ್ಟಿದ್ದೇನೆ. ವೈದ್ಯರ ಖರ್ಚು, ಆಸ್ಪತ್ರೆ ಖರ್ಚು ಎಲ್ಲೂ ನಂದೇ. ಇಷ್ಟು ಹಣ ಸಾಲದಿದ್ದರೆ ಇರಲಿ ಅಂತ ಹೇಳಿ ಇನ್ನೊಂದು ಖಾಲಿ ಚೆಕ್ಕಿ ಕೂಡ ಸಹಿ ಮಾಡಿಟ್ಟಿದ್ದೇನೆ. ಎಷ್ಟು ಬೇಕಾದರೂ ಖರ್ಚಾಗಲಿ, ನನ್ನ ಹೋಟೆಲ್ ಮಾರಿ ಆದರೂ ಅಡ್ಡಿ ಇಲ್ಲ, ಯಾರಿಗೂ ತೊಂದರೆ ಆಗದಂಗೆ ನೋಡ್ಕೊಳ್ಬೇಕು. ಇದುವರೆಗೂ ನನ್ನ ಜೀವನದಲ್ಲಿ ಯಾವ ತಪ್ಪು ಆಗದ ಹಾಗೆ ಜಾಗರೂಕತೆ ವಹಿಸಿದ್ದೆ ನಾನು. ಈಗೇನೋ ಗೊತ್ತಿಲ್ಲ, ಒಂದು ಅಪರಾಧ ಆಗಿಬಿಟ್ಟಿದೆ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಕಾಗದ ಬರೆದು ಕವರಲ್ಲಿ ಹಾಕಿ ಅಂಟು ಹಚ್ಚಿ ಕೊಟ್ಟು ಬನ್ನಿ ಅಂತ ಕಳಿಸ್ಬಿಟ್ಟು ವಾಪಸ್ ತನ್ನ ಕೋಣೆಗೆ ಹೋಗಿ ನೇಣು ಹಾಕ್ಕೊಂಡು ಪ್ರಾಣ ಬಿಟ್ಬಿಟ್ಟ. ಮುಂದೆ ಅರ್ಧ ತಾಸಿಗೆ ವಿಮಾನ ನೆಲಕ್ಕಿಳಿದು ನೋಡಿದರೆ ಹೆಚ್ಚಿನ ಅನಾಹುತ ಏನೂ ಆಗಿರಲಿಲ್ಲ. ಯಾರೋ ಒಬ್ಬರಿಗೆ ವಾಂತಿ ಆಯ್ತಂತೆ. ಸಮೂಹ ಸನ್ನಿಯದು. ಒಂದಿಬ್ಬರು ವಾಂತಿ ಮಾಡ್ಕೊಂಡು ಎಲ್ಲರೂ ಶುರು ಮಾಡಿಬಿಡ್ತಾರೆ. ಇನ್ನಿಬ್ಬರು ವಾಂತಿ ಮಾಡಿಕೊಂಡ್ರು. ಊಟದಲ್ಲಿ ವಿಷಯ ಇದೆ ಅಂತ ಸುದ್ದಿ ಹದ್ಬಿಡ್ತು. ನಿಮಗನ್ಸಲ್ವಾ, ಶೂಚಿ ಹೋಟೆಲ್ ಮಾಲಕ ತುಂಬ ದುಡುಕಿದ ಅಂತ ಅನ್ಸಲ್ವಾ? ಕಾರಣ ಇರಲಿಲ್ಲ ಪ್ರಾಣ ಕಳ್ಕೊಳ್ಳೋದು ಅಂತ ಅನಿಸುತ್ತೆ. ಆದರೆ ಯಾವ ಮನುಷ್ಯ ತನ್ನ ಗುಣಮಟ್ಟವನ್ನೇ ಜೀವನದ ಉದ್ದೇಶ ಅಂತ ಬದುಕಿದ್ನೋ, ತನ್ನ ಗುಣಮಟ್ಟ ಉಳಿದಾಗ ತಾನು ಇಳಿಬಾರ್ದು ಅಂತ ಅನ್ನಿಸ್ಬಿಡ್ತು. ಯಾವ ಮಟ್ಟದ ಜವಾಬ್ದಾರಿ ಸ್ವಾಮಿ ಇದು ಅಲ್ಲ. ತನ್ನ ಹೋಟೆಲ್ ಊಟದಿಂದ ಮತ್ತೊಬ್ಬರಿಗೆ ನೋವು ಆಗ್ತದೆ, ತೊಂದರೆ ಆಗ್ತದೆ, ಪ್ರಾಣಹಾನಿ ಆಗ್ತದೆ ಅಂದಾಗ ನಾನು ಬದುಕೋ ಅರ್ಹತೆ ಇಲ್ಲ ಅಂತ ಅನ್ಕೊಂಡ್ಬಿಡ್ತಾನಲ್ಲ ಮನುಷ್ಯ. ಇದು ತನ್ನ ವ್ಯಕ್ತಿತ್ವದ, ತನಗಿರುವಂತಹ ಜವಾಬ್ದಾರಿಯ ಪರಾಕಾಷ್ಠೆ ಅಂತ ಅನಿಸುತ್ತೆ ನನಗೆ.